ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀನಿವಾಸ್, ನಿಮ್ಮ ಜೊತೆ ಮಾತಾಡ್ತೀನಿ. ವೆಂಕಟೇಶ್ ಬಾಬು, ತಮ್ಮ ತಂದೆ ಹೇಳಿದರು ಹೇಗೆಲ್ಲ ಸಂಪಾದನೆ ಮಾಡಿದೆ ನಾನು ಅಂತ ಹೇಳಿ. ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ, ಅವ್ರನ್ನ ಕೇಳ್ತೀನಿ ನಾನು. ನೀವು ಮಗ ಅವ್ರ ಜೊತೆ ಇದಾದವರು, ನೀವು ಹಣದ ದುರಾಸೆಗೆ ಬಿದ್ದಿರಿ, ನಿಮ್ಮ ಮೇಲೂ ಬೇಕಾದಷ್ಟು ಆರೋಪಗಳಿದೆ. ನಿಮಗೆಲ್ಲ ಇಷ್ಟೊಂದು ಆಸ್ತಿಗಳು ಹೇಗೆ ಬಂದು ನಿಮಗೆ? ಈಗ ಅಮಿತ್ ಅವರೇ, ನಾನು SLC ಇದ್ದಾಗೆ ನಮ್ಮ ತಂದೆಯವರು ಕಾರ್ಖಾನೆಗಳು ಇತ್ತು. ನಾನು SLC ಮುಗಿತಾ ಇದ್ದಾಗೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ನಮ್ಮ ಚಿಕ್ಕಪ್ಪ ಅವರು ಬೇರೆ ಹೋದರು. ನೀವು ಪವರ್ ಮಿಸ್ಯೂಸ್ ಮಾಡಿಲ್ಲ? ಇಲ್ಲ, ಪವರ್ ಮಿಸ್ಯೂಸ್ ಮಾಡಿಲ್ಲ. ನಾನು ಇಂಡಸ್ಟ್ರೀಸ್ ಅವರು ನಡೆಸ್ಕೊಂಬಂದಿದ್ದ ಇಂಡಸ್ಟ್ರೀಸ್ನ ನಡೆಸಿದೆ. ಶ್ರೀನಿವಾಸ ಸ್ಟ್ರಕ್ಚರಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿನ ಇತ್ತು. ಅದರಲ್ಲಿ ಸಾಕಷ್ಟು ದುಡಿಮೆಯನ್ನು ಮಾಡಿದೆ, ಸಾಕಷ್ಟು ಪ್ರಾಫಿಟಬಲ್ ಬಿಸ್ನೆಸ್ಸನ್ನು ಮಾಡಿದೆ. ಪ್ರಾಫಿಟನ್ನು ನಾನು ಸ್ವಲ್ಪ ಅಸೆಟ್ಸನ್ನ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಯಾವುದೇ ನಮ್ಮ ತಂದೆ ಹೆಸರು ಹೇಳ್ಕೊಂಡು ನಾನು ಮಾಡಿಲ್ಲ, ಅಥವಾ ಯಾವುದೇ ರಾಜಕಾರಣಿ ಬೇರೆ ಯಾರೋ ಮಾಡ್ದಂಗೆ ರಿಯಲ್ ಎಸ್ಟೇಟ್ ಮಾಡಿಲ್ಲ. ನಾನು ಯಾವುದಾನ ಇವತ್ತರೆಗೂ ಉದಾಹರಣೆಗೆ ಒಂದು ಸೈಟು ನಾನು ರಿಯಲ್ ಎಸ್ಟೇಟ್ ತಗೊಂಡು ಅಥವಾ ಮಾರಿದ್ದೀನ, ಅಥವಾ ಯಾವುದಾನ ಒಂದಷ್ಟು ಜಮೀನುಗಳು ತಗೊಂಡು ನಾನು ಮಾರಿದ್ದೀನ? ಇಲ್ಲ. ನನ್ನ ಒಂದು ಪ್ರಾಫಿಟ್ ಏನು ಸರ್ಕಾರದಲ್ಲಿ ಎಲ್ಲೂ ಹೇಳಲ್ಲ ನಿಮ್ಗೆ ಇನ್ಕಮ್ ಇದೆ ನೀವು ಅಸೆಟ್ಸ್ ತೊಗೊಬೇಡಿ ಅಂತೆಲ್ಲೂ ಹೇಳೋದಿಲ್ಲ. ಲೋಕಾಯುಕ್ತ ಹೇಳುತ್ತೆ ಅಸೆಟ್ಸ್ ತೊಗೊಬೇಡಿ ನೀವೇನ ನಿಮ್ಮ ಹತ್ರ ದುಡ್ಡಿದ್ರೆ ಅಂತ. ಇಲ್ಲ. ಆವಾಗ ನನ್ನ ಇಂಡಸ್ಟ್ರೀಸ್ ಮಾಡಿದಾಗ ನಾನು ಗಾರ್ಮೆಂಟ್ಸ್ ನಡೆಸಿದೆ. 750 ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದಷ್ಟು ಪ್ರಾಫಿಟ್ ಬಂತು. ಆ ಪ್ರಾಫಿಟಲ್ಲಿ ನಾನು ಒಂದಷ್ಟು ಇನ್ವೆಸ್ಟ್ ಮಾಡಿ ಒಂದಷ್ಟು ಜಮೀನನ್ನು ಖರೀದಿ ಮಾಡಿದೆ. ಈಗ ಇನ್ನು ಕೆಲವು ಇದಿದೆ ಸರ್. ನನಗೆ ನೀವು ಹೇಳಿದ್ರಿ ವೆಲ್ಡಿಂಗ್ ಮಾಡಿ ನಾನು ಇದು ಮಾಡಿದೆ ಅಂತ ಹೇಳಿ. ಹೌದು ಸರ್. ಸಹಜವಾಗಿ ದೊಡ್ಡ ದೊಡ್ಡ ಟವರ್ ಮಾಡಿದ್ರು ಕೂಡ ಅದು ಈ ಟನ್ ಲೆಕ್ಕದಲ್ಲೇ ಬರುತ್ತೆ. ಒಂದು ದೊಡ್ಡ ಟವರ್ ಅಂದ್ರೆ 1 ಟನ್ ಕಬ್ಬಣನೂ ಆಗಲ್ಲ. ನನಗೆ ಮಾಹಿತಿ ಇರೋ ಹಾಗೆ ಒಂದು ವೆಲ್ಡಿಂಗ್ ಮಾಡಿದರೆ ಒಬ್ಬ ಜೊತೆಗೆ ಇಟ್ಕೊಂಡು ಒಂದು ಕೂಲಿ ಕೊಡೋಕ್ಕೂ ಸಾಕಾಗಲ್ಲ ಅನ್ಸುತ್ತೆ. ಬಹುಶಃ ಈ ವೆಲ್ಡಿಂಗ್ ಮಾಡಿ ಇಷ್ಟೆಲ್ಲ ಸಂಪಾದನೆ ಮಾಡ್ತೀನಿ ಅನ್ನೋದನ್ನ ನಂಬೋದಾ ಸರ್? ಜನ ನಂಬ್ತಾರೆ ಅಂತೀರಾ? ಅನೇಕ ಇಂಡಸ್ಟ್ರೀಸ್ನವರು ನನ್ನಂಗೆ ಮುಂದೆ ಬಂದಿರೋರು ಭಾಳ ಜನ ಇದ್ದಾರೆ. ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ತೋರ್ತೀನಿ. ಅನೇಕ ಇಂಡಸ್ಟ್ರಿಗಳು, ಬಹಳಷ್ಟು ಇಂಡಸ್ಟ್ರಿ ನನಗಿನ್ನ ದೊಡ್ಡ ಶ್ರೀಮಂತರಾಗಿರೋದ್ರೆ. ಆವತ್ತಿನ ಕಾಲದಲ್ಲಿ ನಾನು ವೆಲ್ಡಿಂಗ್ ಮಾಡೋ ಟೈಮ್ದಲ್ಲಿ ಅನೇಕ ವರ್ಷಾಪ್ಗಳಿಲ್ಲ ಸ್ವಾಮಿ. ಯಾಕೆಂದ್ರೆ ನಾನು ಅಕ್ರಮ ಮಾಡಿಲ್ಲ ಅನ್ನೋ ನನ್ನ ವೆಲ್ಡಿಂಗ್ ಮಾಡಿದಾಗ್ರಿಂದ ಏನೇನು ಇದೆಯೋ ಎಲ್ಲ 5 ಟ್ರಂಕ್ ಮಡಗಿದ್ದೀನಿ. ನಾನು ಕೆಲಸ ಮಾಡಿದ ಲಾಭ ಬಂದು 5 ಟ್ರಂಕ್ಸ್ ಅಮ್ಮಮ್ಮ ಅಂದರೆ ಒಂದು ಟೆಂಪೋ ಆಗುತ್ತೆ. ಓಕೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಈಗಾಗಲೇ ಹೇಳಿ ಸರ್. CID ಒಂದು ಎನ್ಕ್ವೈರಿ ಆಗ್ತಾ ಇದೆ. ನಿಮ್ಮ ರಾಜರಾಜೇಶ್ವರಿ ವಲಯನ್ನು ಕೂಡ ಸೇರ್ಕೊಂಡಿದೆ. ಹೌದು ಸರ್. ನೀವು ಕೂಡ ಶಾಸಕರೇ. ಹೌದು ಸರ್. ಮಲ್ಲೇಶ್ವರಂ, ರಾಜರಾಜೇಶ್ವರಿ ನಗರ ಮತ್ತು ಗಾಂಧಿನಗರ, ಹೌದು, ಇದಿಷ್ಟು ವಲಯವನ್ನ CID ಎನ್ಕ್ವೈರಿ ಕೊಟ್ಟಿದ್ದಾರೆ. 1593 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಇಲ್ಲಿ ಅಂತ. ಅದು ಯಾಕೆ ನಿಮ್ಮ ವಲಯ ರಾಜರಾಜೇಶ್ವರಿ ಸೇರ್ಕೊಂಡಿದೆ? ನೀವು ಮಾಡದೆ ಬಿಲ್ ತಗೊಂಡಿದ್ದೀರಿ, ದುಡ್ಡು ತಗೊಂಡಿದ್ದೀರಿ, ಎಲ್ಲ ಅಂಶಗಳು ನಿಮ್ಮ ಮೇಲಿದೆ. ಇಲ್ಲ ಸ್ವಲ್ಪ ಹೇಳ್ತೀನಿ ಕೇಳಿ. 1500 ಕೋಟಿ ರೂಪಾಯಿ 3 ಕ್ಷೇತ್ರಕ್ಕಾಗಿರೋದು ತಪ್ಪು. ಅವ್ರು ಹೇಳ್ತಕ್ಕಂಥದ್ದು ಆವತ್ತೇ ನಾನು ಏನು ಹೇಳಿದೆ, ಕಾರ್ಪೊರೇಷನ್ಗೆ ಹೋಗಿ 28 MLAಗಳನ್ನ ಎನ್ಕ್ವೈರಿ ಮಾಡಬೇಕು, 3 ಆಗಬಾರ್ದು. ತಪ್ಪಸ್ಥರನ್ನ ಶಿಕ್ಷೆ ಮಾಡಬೇಕು. ಎನ್ಕ್ವೈರಿ ಯಾವುದನ್ನು ಮಾಡಿ COD ಮಾಡಿ. ತಮ್ಮ ಪ್ರಕಾರ 28 ಕ್ಷೇತ್ರದಲ್ಲೂ ಇದಾಗಿದೆ ಅಂತಲ್ಲ? 28 ಕ್ಷೇತ್ರದಲ್ಲಿ ಎನ್ಕ್ವೈರಿ ಮಾಡಲಿ ಸ್ವಾಮಿ. ಇವಾಗ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅಕ್ರಮ ಆಗಿದೆ ಅಂತಿರುತ್ತಾ? ಆಗಿದೆ. 28 ಕ್ಷೇತ್ರ ನಮ್ಮ ಒಗ್ಗದೇ ಅಲ್ಲ. 28 ಕ್ಷೇತ್ರದಲ್ಲಿ ಜೇನುತುಪ್ಪ ಸಿಕ್ದವನು ಕೈ ನೆಕ್ಕವನು ಇಲ್ಲ ಅಂತಲ್ಲ. ಆದರೆ ಶ್ರೀನಿವಾಸ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ 4 ವರ್ಷದಲ್ಲಾದಷ್ಟು ಕೆಲಸ ಎಲ್ಲಿ ಆಗಿಲ್ಲ. ಜನ ಹೇಳ್ತಾರೆ ಏನೂ ಆಗಿಲ್ಲ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿಲ್ಲ ಇಲ್ಲಿವರೆಗೂ. ಇತ್ತೀಚೆಗೆ ಎಲ್ಲೋ ತಾವು ಕೈ ಮುಗಿದು ಕೇಳ್ಕೊಂಡು ತಾವೇ ಒಂದು ದಿವಸ, ಒಂದು ಅರ್ಧ ದಿವಸ ನಮ್ಮನ್ನು ಯಾರೂ ಕರೆದಿರ ರಾಜರಾಜೇಶ್ವರಿ ಅಲ್ಲಿಂದ ಯಶವಂತಪುರ ಮತ್ತಿಕೆರೆ ಪಾರ್ಕ್ ಮಾಡಿದ್ದೀನಿ. ಇವತ್ತು ಟೂರಿಸಂ ಬಸ್ಸಸ್ ಬರ್ತಾ ಇದೆ, ಅಲ್ಲಿ ತಾವು ಹೋಗಿ ಬರಬೇಕು. ಅಲ್ಲ, ಈಗ ಟೂರಿಸಂ ಬಸ್ ಜನ ಹೇಳೋದನ್ನ ಕೇಳ್ತೀನಿ. ಈ ಉತ್ತರಳ್ಳಿ ಚನ್ನಸಂದ್ರ ಮೇನ್ ರೋಡ್ ಇದೆಯಲ್ಲ, ಉತ್ತರಳ್ಳಿ ಟು ಕೆಂಗೇರಿಗೆ ಹೋಗೋ ಆ ರಸ್ತೆ ಮಾಡೋದು PW ಅವರು, ದುಡ್ಡು ತೊಗೊಂಡ್ರು BBMP ಇಂದ ನಿಮ್ಮ ಕಡೆಯವರು ಅಂತಾರೆ. ಬರ್ರಿ ಇರ್ಬೋದು, ನಾನು ಅದು ಗೊತ್ತಿಲ್ಲ. ನಾನು ಇಲ್ದಿದ್ದು ನಾನು ಚಾಲೆಂಜ್ ಮಾಡೋಕ್ಕೆ ಹೋಗಲ್ಲ. ಈಗ BD ಅವರು ಕೆಲಸ ಮಾಡಿ BBMC ಅವ್ರು ಬಿಲ್ ತೊಗೊಂಡಾರೆ. ನಮ್ಮಲ್ಲಿ BD ಅವರು ಮೊದಲು ಕೆಲಸ ಮಾಡಿಬಿಟ್ಟಿದ್ದಾರೆ. ಇದು ಯಾವುದು ಪ್ರಮೋದ್ ಲೇಔಟ್. ನೀವು ಯಾಕೆ ನಿಮ್ಮ ಸರ್ಕಾರ ಒತ್ತಾಯ ಮಾಡ್ಬೋದು ಈ ರೀತಿ ಅನ್ಯಾಯ ಆಗಿರೋದು? ನಾವು ಹೇಳ್ತಾ ಇದ್ದೀವಿ, ಇವತ್ತಿಗೂ ಹೇಳ್ತಾ ಇದ್ದೀನಿ. ಅವ್ರನ್ನ ಎನ್ಕ್ವೈರಿ ಮಾಡಿ ಶಿಕ್ಷೆ ಅದನ್ನು ಹಾಕಿ ಜೈಲಿಗೆ ಹಾಕೋರಲ್ಲ ಇವಾಗ ಇಬ್ಬರನ್ನ. ಇನ್ನೂ ಹಾಕಿ ಅವ್ರನ್ನ, ನಾವು ಅಡ್ಡ ಬರಲ್ದಿಲ್ಲ. ನಾವೇನು ಹೇಳ್ತೀವಿ, ಕಳ್ಳ ಬಿಲ್ ಯಾರು ಮಾಡಿದ್ದಾರೋ ಅವ್ರು ನೀವು ಮಾಡಿ. ನೀವು ಯಾವುದು ಬರ್ತದೆ, ಯಾರೇ ಕಾಂಟ್ರಾಕ್ಟ್ ಮಾಡಿದ್ರು 5 to 6% ಶಿಂಕೇಜ್ ಬಂದೇ ಬರುತ್ತೆ.
ಅದು ಯಾರೇ ಬರಲಿ ದೊಡ್ಡ ದೊಡ್ಡ ಕಂಪ್ನಿನೇ ಮಾಡಲಿ ಬರುತ್ತೆ. ಅದೇ ನೀವು ಅದು ಬಿಟ್ಬಿಟ್ಟು ಬಿಲ್ ಕೆಲಸ ಮಾಡಿದ್ರೇ ಬಿಲ್ ತಗೊಂಡಿರೋರನ್ನ ಅವ್ರನ್ನ ನೀವು ಜೈಲಿಗೆ ಹಾಕಿ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ್ದು ನೀವು ಉತ್ತರ ಸಾರ್ವಜನಿಕರು ಮತ್ತು ನಿಮ್ಮ ಮತದಾರರು ಮಾತ್ರ ಪಂತ್ರಪಾಳ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟದ್ದು ಹೇಳಿ. ಕೆರೆಗೆ ಸಂಬಂಧಪಟ್ಟಿದ್ದು ಅದು ಕೆರೆ ಪಂತ್ರಪಾಳ್ಯದ್ದು ಅನ್ನೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಅದನ್ನ ತಾವು ವಸತಿ ಯೋಜನೆಗೆ ಆಶ್ರಯ ಯೋಜನೆಗೆ ಸಂಬಂಧಪಟ್ಟಂತೆ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಿದ್ದೀರಿ. ನಿಮಗೆ ಅದು ಸುಳ್ಳು ಮಾಹಿತಿ ಬಂದಿರೋ ಸುಳ್ಳು ಮಾಹಿತಿ, ಸುಪ್ರೀಂ ಕೋರ್ಟ್ದು ಸುಳ್ಳು ಮಾಹಿತಿ. ನೈಸ್ ಕಂಪ್ನಿಯವನು ಜಮೀನೆಲ್ಲ ಅಕ್ವೈರ್ ಮಾಡಿಕೊಂಡು ಅಲ್ಲಿ ಅನೇಕ ಮನೆಗಳನ್ನು ಒಡೆಯೋಕ್ಕೆ ಹೋದಾಗ ಅವರೆಲ್ಲ 10 ವರ್ಷದಿಂದ ಮನೆಗಳಿದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನಿಗೆ ಹೋಗಿ ಮೆಮೊರಂಡಮ್ ಕೊಟ್ವಿ, ಸಾರ್ ಇದು ಉಳಿಸಿ ನಿಮ್ಮದೇ ಲೆಟರ್ ಇದೆ, ನಿಮ್ಮದೇ ದಾಖಲೆ ಇದೆ. ಹೇಳ್ತೀನಿ ಸರ್, ಇದನ್ನು ಉಳಿಸಿ ಸಾರ್, ಇದನ್ನು ಉಳಿಸಿ ಜಮೀನು. ಅವರು ಹೇಳಿದ್ರು, ನೈಸ್ ಕಂಪ್ನಿಯವ್ರು ಕೇಳಲಿಲ್ಲ. ನೈಸ್ ಕಂಪ್ನಿಯವ್ರು ಕೇಳ್ದಿದ್ದಕ್ಕೆ ಒಂದು ಮಾತು ಹೇಳ್ತೀನಿ. ನಮ್ಮ ಸರ್ಕಾರ ಇದು ನಾನು ಧರಣಿ ಕೂತ್ಕೊಂಡೆ ಏನು ಆ ಜಮೀನಿಗೋಸ್ಕರ. ಕೊನೆಗೆ ಅಲ್ಲಿ 2.5 ಎಕರೆ ಜಮೀನಿತ್ತು. ಅಲ್ಲಿ ಪ್ರಮೋದ್ ಲೇಔಟು. ಆ 2.5 ಎಕರೆ ಜಮೀನು ನಾನೇನು ಹೇಳಿದೆ ಅವರಿಗೆಲ್ಲ ನಮ್ಮ ಮನೆ ಓದೋರಿಗೆ ಹೊಡೆದು ಹಾಕಿದವ್ರಿಗೆ, ಈ ಜಾಗ ಇದೆ ನಿಮ್ಗೆ ಸೈಟ್ ಕೊಡ್ತೀನಿ ಅಂದೆ. ಯಾವ ಜಾಗ? ಈ ಜಾಗ ಇದೈತಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ ಅವರು ಸುಳ್ಳು ದಾಖಲೆ ನಿಮಗೆ ಕೊಟ್ಟವರಲ್ಲ, ಅದರೊಳಗೆ ಅಶೋಕ್ ಅವ್ರ ಕಾಲದಲ್ಲೇ ಆಶ್ರಯ ಯೋಜನೆ ಅಂತಿದೆ ನೋಡಿ. ಅದು ಯಾವ ಅಶೋಕ್ ಅವ್ರ ಕಾಲದಲ್ಲಿ? ಅಶೋಕ್ ಅವ್ರ MLA ಇದ್ದಾಗಲೇ ಆಶ್ರಯ ಯೋಜನೆಗೆ ಪಾಣಿ ಒಳಗಿದೆ ಅದು ಲ್ಯಾಂಡು. ಅಶೋಕ್ ಅವ್ರ ಕಾಲದಲ್ಲಿ ನನಗಿಂದೆ ಅವರೇ MLA ಇದ್ದು ಆವಾಗಲೇ ಆಶ್ರಯ ಸಮಿತಿ ಒಳಗೆ ಆ ಲ್ಯಾಂಡ್ ಪಾಣಿ ಎಲ್ಲ ಇದೆ. ಅದು ಹಂಗೆಲ್ಲ ಮಾಡಕ್ ಬರೋದಿಲ್ಲ. ಅಶೋಕ್ ಅವ್ರ MLA ಅವ್ರಿಗೆ ಗೊತ್ತಾಗಲಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್. ಅದು ಸುಪ್ರೀಂ ಕೋರ್ಟ್ ಆರ್ಡರ್, ಅದಕ್ಕೆ ಸಂಬಂಧ ಇಲ್ಲ, ಅದು ಬೇರೆ ಕೋರ್ಟ್ ಸಂಬಂಧ. ಇದು ಆಶ್ರಯ ಯೋಜನೆಗೇನೆ ಪಾಣಿ ಒಳಗೆ ಬಂದಿದೆ ಲ್ಯಾಂಡು, ನಮಗೇನು ಹೊಸ್ದಾಗಿ ಬಂದಿಲ್ಲ. ನನಗೋಸ್ಕರ ಅವ್ರು ಲ್ಯಾಂಡ್ ಕೊಟ್ಟಿಲ್ಲ, ಅವ್ರಿಗೋಸ್ಕರ ಲ್ಯಾಂಡ್ ಕೊಟ್ಟಿಲ್ಲ. ಈಗ ಅದು ಸುಪ್ರೀಂ ಕೋರ್ಟ್ ಇರೋದು ಕೆರೆ ಅಂಗಳ ಬೇರೆ ಜಾಗ, ಆಶ್ರಯ ಸಮಿತಿ ಜಾಗನೇ ಬೇರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದಕ್ಕೂ ಸಿಕ್ಕಿರೋ ಅಂತ ಆರ್ಡರ್ ಕಾಪಿನ ಯಾವುದೋ ಜಮೀನಿಗೆ ಕೊಟ್ಟಿದ್ದಾರೆ. ಆಮೇಲೆ ನೀವು ಡಿ ಸಿದು ನಿಮಗೆ DC ನಮ್ಗೆ ಆರ್ಡರ್ ಮಾಡಿಕೊಟ್ಟಿದ್ದಾರೆ, ಆಶ್ರಯ ಕಮಿಟಿಗೆ ಚೇರ್ಮನ್ ನಾನು. ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಆ ಆರ್ಡರ್ ಕಾಪಿ ನೋಡಿ ತಾವು ದಯವಿಟ್ಟು ಅಲ್ಲಿ ನೋಡಿ. ಅವರು ಆಶ್ರಯ ಕಮಿಟಿಗೆ ಪಾಣಿ ಒಳಗೆ ಆ ಲ್ಯಾಂಡ್ ಇದೆ, ಇದ್ರ ಕೊಡಕ್ಕೆ ಬರೋದಿಲ್ಲ ಅವರಿಗೆ. ಕೆರೆ ಕುಂಟೆ ಗೋಮಾಳ ಕೊಡಕ್ಕೆ ಬರೋದಿಲ್ಲ. ಅಲ್ಲ, ಯಾವುದೇ ಕಾರಣಕ್ಕೂ ಮಾಡಂಗೆ ಇಲ್ಲ. ಆಶ್ರಯ ಯೋಜನೆ ನಾನು 1983 ನಮಗೆ ಫಸ್ಟ್ ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಅಲ್ಲಿ 10,000 ಎಕರೆಗೆ ಚೇರ್ಮನ್ ಆಗಿದ್ದು. ಅಲ್ಲೂ ಕೂಡ ಚೇರ್ಮನ್ ಆಗಿದ್ದನು. ಯಾವುದೇ ಕಾನೂನು ಇಲ್ದಿರ, ರೆವಿನ್ಯೂ ಡಿಪಾರ್ಟ್ಮೆಂಟು, ಸೆಕ್ರೆಟ್ರಿಯೇಟು, ಗೌರ್ಮೆಂಟ್ ಪರ್ಮಿಷನ್ ಇಲ್ದಿರ ಒಂದು ಕೊಡಲ್ಲ ನಾವು. ಅದಾದಮೇಲೆ ಒಂದು ಮಾತು ಹೇಳ್ತೀನಿ, 28 MLAಗಳಲ್ಲಿ ಯಾರೂ ಮಾಡಿಲ್ಲ ಆ ಕೆಲಸ ಮಾಡಿದೆ. ಏನು ಕೆಲಸ ಅಂದರೆ, ಈ ಸೈಟ್ ಮೇಲೆ ಯಾರನ್ನ ಶ್ರೀನಿವಾಸ್ ಅವರು ಮಾರಾಟ ಮಾಡ್ತಾರೆ ಅಪ್ಪಾಜಿ ಅಂದರೆ ಪೇಪರ್, ಸ್ವಲ್ಪ ಹೇಳ್ಬಿಡ್ತೀನಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕಿದೆ, BD ಒಳಗೆ ಹಾಕ್ತೀನಿ ಪೇಪರ್. ಈಗ ಯಾರೇ MLA ಹಾಕಿಲ್ಲ. ಪೇಪರ್ ಕಾಲ್ ಫಾರ್ ಮಾಡಿದ್ದೀನಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀನಿ. 300 ಸೈಟಿಗೆ 8,400 ಅಪ್ಲಿಕೇಶನ್ ಬಂದಿದೆ, ಹಂಗೆ ಇಟ್ಟಿದ್ದೀನಿ ಆಫೀಸ್ನಲ್ಲಿ. ಯಾರು ಆ ಥರ ಅಡ್ವರ್ಟೈಸ್ಮೆಂಟನ್ನು ಅಲ್ಲಲ್ಲೇ ಕೊಡ್ತಾರೆ. ಶ್ರೀನಿವಾಸು ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀನಿ. 25 ದಿವಸ ಕಾಲಾವಕಾಶ, 15 ದಿವಸ 20 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವೆಂಕಟೇಶ್, ನಿಮಗೂ ಗೊತ್ತಿರ್ಬೋದು, TDR ಅಂತ ಒಂದು ಸಿಸ್ಟಮ್ ಇದೆ. ಹೌದು, ಬಹುಶಃ ಅದು ಒಳ್ಳೆ ಸಿಸ್ಟಮ್, ಕೆಟ್ಟ ಸಿಸ್ಟಮ್ ಅಂತ ಪ್ರಕಾರ ಕೆಲವು ಸಂದರ್ಭದಲ್ಲಿ ಒಳ್ಳೇದಿದೆ, ಕೆಲವು ಟೈಮಲ್ಲಿ ಅದು ಹೆಲ್ಪ್ ಆಗದಿರೋನು ಇದೆ. ಈಗ ತೀರಾ ಬಡವ TDR ಬಗ್ಗೆ ಒಂದು ಹೇಳ್ತೀನಿ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳಿಲ್ಲ. ನಾವು ಹೆಚ್ಚಿಗೆ ಯಾರು CDRಗೆ ರೆಕಮೆಂಡ್ ಮಾಡಿಲ್ಲ. TDR ನಮ್ಗೆ ಗೊತ್ತು. ರೋಡ್ ಬಿಟ್ಟುಕೊಟ್ರೆ ಅವರಿಗೆ ಇಷ್ಟು ಫ್ಲಾಟ್, ಇಷ್ಟು FIR ಕಟ್ಕೊಳ್ಳೋಕೆ ಅಂತ ಕಾರ್ಪೊರೇಷನ್ ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ನಿಮ್ಮ ಜಾಗ ಈಗ ಸುವರ್ಣ ಸ್ಟುಡಿಯೋದಲ್ಲಿ ಇದೆ, ನೀವು ಒಂದಷ್ಟು ರಸ್ತೆಗೆ ಹೋಗುತ್ತೆ ಬಿಟ್ಕೊಡ್ತೀರಿ. ಹೌದು, ನಿಮಗೆ TDR ಬಂತು. ಹೌದು, ಅಂದ್ರೆ ಕಾಂಪನ್ಸೇಷನ್ ಸಿಗುತ್ತೆ, TDR ಸಿಗುತ್ತೆ. ಹೌದು ಸರ್. ನೀವು ಅಲ್ಲೇ ಅದಕ್ಕೆ ಕಾಂಪನ್ಸೇಟ್ ಮಾಡ್ಕೊಳ್ಳೋ ಬದಲು ನೀವು ತಗೊಂಡು ಅದನ್ನ MGR ರೋಡ್ ಅಲ್ಲೂ ಮಾರ್ಬೋದು ತಾನೆ. ಹೌದು, ಈ ರೀತಿ ಅಕ್ರಮಗಳಿಂದ ಸಾವಿರಾರು ಕೋಟಿ BBMP ನಷ್ಟ ಆಗಿರೋದು ಹೌದು ತಾನೆ? ಹೌದು. ನಿಮ್ಮ ಕಾಲದಲ್ಲೂ ಕೂಡ ಆಡಳಿತಾಧಿಕಾರಿಯಾಗಿದ್ದಾಗ ಈ ರೀತಿಯ TDR ಪ್ಲಾನ್ಗಳು ಮಿಸ್ಯೂಸ್ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ. ನಾನು ಹೇಳ್ತೀನಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಹೇಳ್ಬಿಡ್ತೀನಿ, ಈಗ ನಿಮ್ಮಲ್ಲೇ ಮಾತಾಡೋದು ಮತ್ತು ದಾಖಲೆ ಕೊಡೋದು. ಜವರೇಗೌಡನ ದೊಡ್ಡಿ ರಸ್ತೆ, ನಾನೇ ಹೇಳ್ಬಿಡ್ತೀನಿ. ಜವರೇಗೌಡನ ದೊಡ್ಡಿ 16 ವರ್ಷ ಆಗಿದೆ ರೋಡ್ ಆಗಿ. ಅದು ಕಾಂಪನ್ಸೇಟ್ ಸಿಕ್ಕಿದೆ. ಬೇರೆ ರಸ್ತೆ ಆವಾಗ ಈ ರೂಲ್ ಇರಲಿಲ್ಲ. ಹೇಳ್ಬಿಡ್ತೀನಿ ಕೇಳಿ, ಆವಾಗ ಈ ರೂಲ್ ಇರಲಿಲ್ಲ BD ಒಳಗೆ, ಇದರೊಳಗೆ. ಅದರೊಳಗೆ ಯಾವುದೇ CDR ಕೊಡಬಾರ್ದು. ಅದಕ್ಕೆ CDR ಕೊಡಬಾರ್ದು. ಅದು ರೋಡ್ 16 ವರ್ಷಕ್ಕೆ ಮೊದಲೇ ರೋಡ್ ಆಗೋಗ್ಬಿಟ್ಟಿದೆ ಕೆಂಪೇಗೌಡ ದೊಡ್ಡಿ ಒಳ್ದು.
ಆದರೆ ಅಲ್ಲಿ ರೆವಿನ್ಯೂ ಅಧಿಕಾರಿಗಳು ಸೇರಿಕೊಂಡು ಆ ಓನರ್ ಹತ್ರ ಮಾತಾಡಿಕೊಂಡು ಅವ್ರ ಅಪ್ಪನ ಹತ್ರ ಮಾತಾಡಿಕೊಂಡು CDRಗೆ ರೆಕಮೆಂಡ್ ಮಾಡಿ ಕಮಿಷನರ್ ಕೊಟ್ಟರು. ಕಮಿಷನರ್ ಹತ್ರ ಹೋಗೋದಾಗ ರಿಪೋರ್ಟ್ ಬಂದಾಗ ನನ್ನ ಕರೆದ್ರು, ಇದ್ದೇನು ಸರ್ ಇದು ಹಳೆ ರೋಡ್ ಸರ್, ಇದು ಕೊಡಬೇಡಿ, ಯಾವುದು ಇದು ಹಳೆ ರೋಡು, ಇದು ಕೊಡಬೇಡಿ ನಿಲ್ಲಿಸ್ತು. ನಾನು ಅವ್ರನ್ನ ಕರೆದು ಬೈದೆ, ಏನು ರೀ ಜೈಲಿಗೆ ಹೋಗ್ಬಿಡ್ತೀರ ನೀವೆಲ್ಲ, ಯಾರ್ದು ರೋಡ್ಗೆ ಈಗ ಯಾಕ್ರಿ CDR ತೊಗೊತೀರ ಸರ್, ನಮ್ಗೆ ಗೊತ್ತಿಲ್ಲ. ಅಧಿಕಾರಿಗಳು ಹೇಳಿದ್ರು. ಅಲ್ಲ, ಅದೇ ರೀತಿ ಅಕ್ರಮ ಮಾಡಿದ ಅಧಿಕಾರಿಗಳನ್ನು ಉಳಿಸ್ಕೊಳ್ಳೋದಕ್ಕೂ ತಾವು ಲೆಟರ್ ಬರೀತೀರಿ ಶ್ರೀನಿವಾಸ್ ಅವರು? ಸರ್ ನಾನು ಯಾರಿಗೆ ಬರ್ತೀನಿ ಸ್ವಲ್ಪ ನನಗೆ ಅದು ಪ್ರಶ್ನೆ TV ಒಳಗೆ ಬಂತು, ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಯಾರು ಸ್ವಾಮಿ ತಪ್ಪು ಮಾಡಿದ್ದು? ರೆವಿನ್ಯೂ ಇನ್ಸ್ಪೆಕ್ಟ್ರು, RO, DC, ಜಾಯಿಂಟ್ ಕಮಿಷನರು, ಆಮೇಲೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪ್ಲ್ಯಾನ್ ಅಪ್ರೂವ್ಗೆ ಹೋಗೋದು. ನೀವು ಅವ್ರನ್ನೆಲ್ಲ ಬಿಟ್ಟು ಇವ್ರನ್ನೆಲ್ಲ ಬಚಾವ್ ಮಾಡಿ ಇವರು ಕೊನೆಯವರನ್ನ ನೀವು ಸಸ್ಪೆಂಡ್ ಹೆಂಗೆ ಮಾಡಿದ್ರಿ? ನನ್ನ ಪಾಯಿಂಟು ನೀವು ಮಾಡಬೇಕಾಗಿರೋ ಅದು ಸರ್ಕಾರಿ ಪ್ರೊಸೀಜರ್. ನೀವು ಅವ್ರನ್ನ ಉಳಿಸ್ಕೊಳ್ಳಿ, ಅಕ್ರಮ ಮಾಡಿದವ್ರನ್ನೂ ಕೂಡ ಉಳಿಸ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀವಿ ಶ್ರೀನಿವಾಸ್ ಅವರು. ಸಾರಿ, ನಾನು ಒಂದು ಮಾತು ಹೇಳಿ, ನ್ಯಾಯ ಧರ್ಮ ಎಲ್ರಿಗೂ ಒಂದೇ. ತಪ್ಪು ಮಾಡದಿದ್ದನ್ನು ಸಸ್ಪೆಂಡ್ ಆಗಿ ತಪ್ಪು ಮಾಡದಿದ್ದವ್ರನ್ನ ಯಾಕೆ ಉಳಿಸ್ಕೊಳ್ತೀರಾ? ನಾನು ಕಾರ್ಪೊರೇಷನ್ಗೆ ಹೋಗಿದ್ದೆ, ನಾನು ಹೇಳಿದೆ ಸರ್ ಫಸ್ಟ್ ಅಕ್ಯುಜೇಷನ್ ಪ್ರಾವಿಷನ್ ಯಾರು? ರೆವಿನ್ಯೂ. ಅದಾದಮೇಲೆ ಪರ್ಮಿಷನ್ ಕೊಡೋದು ಯಾರು? DC. ಅದಾದಮೇಲೆ ಜಾಯಿಂಟ್ ಕಮಿಷನರು ಪರ್ಮಿಷನ್ ತೊಗೊಳ್ಳೋದು. ಅದಾದಮೇಲೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋಗುತ್ತೆ ಟೌನ್ ಪ್ಲಾನಿಂಗ್ ಆರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇರ್ತಾವೆ. ಫಸ್ಟ್ ರೆವಿನ್ಯೂ ಮೇಲೆ ತಗೊಳ್ಳಿ. ರೈಟ್ ಸರ್, ಕರೆಕ್ಟ್ ಸರ್. ಮಾತಾಡ್ತೀನಿ ಸರ್, ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ, ಇನ್ನಷ್ಟು ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲೊಂದು ಮತ್ತೊಂದು ಬ್ರೇಕ್.